ಗುಬ್ಬಿ ತಾಲೂಕಿನ 3 ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಮಲ್ಲಪ್ಪನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ವೆಂಕಟೇಶಯ್ಯ ಅವರಿಗೆ ಈ ಬಾರಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಲಭಿಸಿದ್ದು, ಹಲವು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ನಿರ್ವಹಣೆಯನ್ನ ಮಾಡಿದ್ರು. ಮಲ್ಲಪ್ಪನಹಳ್ಳಿ ಶಾಲೆಯನ್ನ ಮಾದರಿ ಶಾಲೆಯಾಗಿ ಮಾಡಿದ್ದು, ಕಾಂಪೌಂಡ್ ವ್ಯವಸ್ಥೆ, ರಸ್ತೆ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಗ್ರಾಮೀಣ ಭಾಗದ ಮಕ್ಕಳಿಗೆ ಆಶಾಕಿರಣವಾಗಿದ್ದಾರೆ. ಸರ್ಕಾರಿ ಕಿರುಕುಳ ಪ್ರಾಥಮಿಕ ಪಾಠಶಾಲೆ ಮಲ್ಲಪ್ಪನಹಳ್ಳಿ ಶಾಲೆಗೆ ನಾನು ವರ್ಗಾವಣೆಯಾಗಿ ಬಂದಾಗ ಆ ಶಾಲೆಗೆ ಹೋಗೋದಕ್ಕೆ ರಸ್ತೆ ಉತ್ತಮವಾಗಿರಲಿಲ್ಲ. ಕೆಸರು ಗುಂಡಿಗಳಿಂದ ಕೂಡಿತ್ತು. ಆ ಒಂದು ರಸ್ತೆಯನ್ನ ಸಿಸಿ ರಸ್ತೆಯಾಗಿ ಬದಲಾಯಿಸಿ ಮಾಡಿಸಿ ಉತ್ತಮವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿಸಲಾಯಿತು. ನಂತರ ಆ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ. ಆ ಕಾಂಪೌಂಡ್ಸ್ ಎಲ್ಲ ಊರಿನ ದನ ಕರುಗಳೆಲ್ಲವೂ ಸಹ ಊರಿನ ಒಳಗಡೆ ಎಲ್ಲ ಕಾಂಪೌಂಡಿನ ಒಳಗಡೆ ಪ್ರವೇಶಿಸಿ ಎಲ್ಲ ತುಂಬಾ ಗಲೀಜನ್ನು ಮಾಡ್ತಾ ಇದ್ವು. ಸೊ ಆ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಸಿ ಆ ಒಂದು ಶಾಲೆಗೆ ಉತ್ತಮವಾಗಿ ಒಂದು ಕಾಂಪೌಂಡಿನ ವ್ಯವಸ್ಥೆ ಮಾಡಿಸಲಾಯಿತು. ನಂತರ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿಸಲಾಯಿತು. ಹಾಗೆ ಶಾಲೆಯ ಗೋಡೆಗಳಿಗೆ ಬರಹವನ್ನ ಮತ್ತೆ ಮಕ್ಕಳಿಗೆ ಏನು ಗೈರು ಹಾಜರಾಗುತ್ತಿದ್ದಂತಹ ಮಕ್ಕಳನ್ನ ಶಾಲೆಗೆ ಕರೆತರುವಲ್ಲಿ ತುಂಬಾ ಶ್ರಮ ವಹಿಸಿ ಉತ್ತಮವಾಗಿ ಮಕ್ಕಳ ಒಂದು ಹಾಜರಾತಿಯನ್ನ ನಾನು ಈ ಶಾಲೆಯಲ್ಲಿ ನಿರ್ವಹಿಸಿ ಉತ್ತಮವಾಗಿ ಒಂದು ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ. ಇನ್ನು ಗುಬ್ಬಿ ತಾಲೂಕಿನ ಕೊಂಡ್ಲಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಸೌಭಾಗ್ಯ ಎಚ್ ಇವರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಲಭಿಸಿದ್ದು, ಅವಶ್ಯಕತೆ ಇರುವ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲವಾಗಿರುವ ಇವರು ಸಾಕಷ್ಟು ಆರ್ಥಿಕವಾಗಿ ಹಿಂದೆ ಉಳಿದಿರುವಂತಹ ಕೊಂಡ್ಲಿ ಗ್ರಾಮದ ಸರ್ಕಾರಿ ಶಾಲೆಗೆ ಬೆನ್ನೆಲುಬಾಗಿ ನಿಂತು ಕೆಲಸವನ್ನ ಮಾಡುತ್ತಿದ್ದಾರೆ. ಸುಮಾರು 40,000 ಮೌಲ್ಯದ 60 ಲೀಟರ್ ಸ್ಟೋರೇಜ್ ಇರುವಂತಹ ವಾಟರ್ ಫಿಲ್ಟರ್ ಅನ್ನ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹಾಕ್ಸಿದ್ದೇವೆ. ಹಾಗೆ ಶಾಲೆಗೆ ಸುಣ್ಣ ಬಣ್ಣ ಜೊತೆಗೆ ಒಳ್ಳೆ ಪೇಂಟಿಂಗ್ ಅನ್ನ ಮಾಡಿಸಿದ್ದೇನೆ. ಆಕರ್ಷಕವಾಗಿ ಕಾಣ್ತಾ ಇದೆ ಈಗ ಶಾಲೆ ನೋಡಲಿಕ್ಕೆ. ಗಡಿ ಭಾಗದ ಶಾಲೆಯಾದರೂ ಎಲ್ಲ ಈಗ ಬಂದಂಥವರೆಲ್ಲ ಮೆಚ್ಕೊಳ್ಳೋ ಥರ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಲೆಯ ಶಿಕ್ಷಕ ವೃಂದದವರು, ಶ್ರೀಯುತ ಮಧುಸೂದನ್ ಸರ್ ಅವರು ಮತ್ತು ಶ್ರೀಮತಿ ಹಿಮಶ್ವೇತಾ ಮೇಡಮ್ ರವರು. ಈ ಪ್ರಶಸ್ತಿಯನ್ನು ನಾನು ಈ ವರ್ಷ ಬಂದಿರುವಂಥ ಈ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ನಾನು ಅವರಿಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಒಬ್ಬಳಿಗೆ ಸಾಧನೆ ಮಾಡೋದಕ್ಕೆ ಇದು ಸಾಧ್ಯ ಆಗ್ತಾನೆ ಇರಲಿಲ್ಲ. ಅವರ ಸಹಾಯ ಸಹಕಾರ ನನಗೆ ತುಂಬ ಇದೆ. ಹಾಗೆ ನನ್ನ ಶಾಲಾ ಮಕ್ಕಳಿಗೂ ಕೂಡ ನಾನು ಈ ಪ್ರಶಸ್ತಿಯನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಗಡಿ ಭಾಗದ ಮಕ್ಕಳಾದರೂ ಕೂಡ ಅವರು ಯಾವುದೇ ನಮ್ಮ ಈ ಸಿಟಿ ಗುಬ್ಬಿ ಟೌನ್ ಮಕ್ಕಳಿಗಿಂತ ಯಾವುದೇ ವಿಷಯದಲ್ಲೂ ಕಮ್ಮಿ ಇಲ್ಲ. ಯಾವ ವಿಷಯಕ್ಕೆ ಬಿಟ್ಟರು ಅವರು ತುಂಬ ಚೆನ್ನಾಗಿ ಭಾಗವಹಿಸ್ತಾರೆ. ಮೊನ್ನೆ ನಡೆದಂತಹ ಹೋಬಳಿ ಹಂತದ ಕ್ರೀಡಾಕೂಟದಲ್ಲಿ 5 ಮಕ್ಕಳು ತಾಲೂಕು ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಯಾವ ವಿಷಯಕ್ಕೂ ಬಿಟ್ಟರು ಕೂಡ ನಮ್ಮ ಮಕ್ಕಳು ಎಲ್ಲ ವಿಷಯದಲ್ಲೂ ಈ ಟೌನ್ ಮಕ್ಕಳಿಗೆ ಸ್ಪರ್ಧೆ ಕೊಟ್ಟು ಎಲ್ಲದರಲ್ಲೂ ಗೆಲ್ತಾರೆ. ಗುಬ್ಬಿ ತಾಲೂಕಿನ ಮಂಚಲದೊರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ವಿಜಯಕುಮಾರಿ ಅವರಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯಂತ ಹೆಚ್ಚು ಉತ್ತಮ ಫಲಿತಾಂಶವನ್ನು ನೀಡುವಲ್ಲಿ ಯಶಸ್ವಿಯಾಗಿರುವ ಇವರು ವಿಜ್ಞಾನ ಪ್ರಯೋಗ, NMMS ತರಬೇತಿ ನೀಡುತ್ತಿದ್ದು, ವ್ಯಕ್ತಿತ್ವ ವಿಕಸನ ಸೇರಿದಂತೆ ಹಲವು ಸಮಾಜಮುಖಿ ಹಾಗೂ ಶಿಕ್ಷಣದಲ್ಲಿ ಗುಣಮಟ್ಟ ತರುವಲ್ಲಿ ಯಶಸ್ವಿ ಶಿಕ್ಷಕರಾಗಿದ್ದು, ಇವರಿಗೆ ಜಿಲ್ಲಾ ಮಟ್ಟದ 2024 ಹಾಗೂ 25ನೇ ಸಾಲಿನ ಪ್ರಶಸ್ತಿ ದೊರೆತಿದೆ. 8ನೇ ತರಗತಿಯಲ್ಲಿ NMMS ಪರೀಕ್ಷೆ ಅಂತ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಅತ್ಯಂತ ಹೆಚ್ಚು ಮಕ್ಕಳು ಆಯ್ಕೆಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಆಯ್ಕೆಯಾದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ 48,000 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಮಕ್ಕಳು ಸ್ಕಾಲರ್ಶಿಪ್ ತಗೊಂಡ್ಬಿಟ್ಟು ನನಗೆ ಫೋನ್ ಮಾಡಿದಾಗ ತುಂಬ ಸಂತೋಷ ಆಗುತ್ತೆ. ಸ್ಕಾಲರ್ಶಿಪ್ ಬಂತು 12,000 ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತ ಬಂದಾಗ ಅವ್ರ ಬಾಯಿಂದ ಕೇಳಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಅದೇ ನನಗೆ ಅತ್ಯಂತ ಜಿಲ್ಲಾ ಮಟ್ಟದ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಷ್ಟು ತುಂಬ ಸಂತೋಷ ಆಗುತ್ತೆ ಮಕ್ಕಳ ಬಾಯಿಂದ ಅದನ್ನು ಕೇಳುವಂಥದ್ದು. NMMS ಪರೀಕ್ಷೆ ಕಟ್ಟಿದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಗೂ ನಾನು ಭೇಟಿ ಕೊಡ್ತೀನಿ. ಅವರ ಮನೆ ಸ್ಥಿತಿ ಅರ್ಥ ಆದರೆ ಅವರ ಮನಸ್ಥಿತಿ ಅರ್ಥ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಪಾಠವನ್ನು ಹೇಳ್ಕೊಡ್ಬೋದು ಅಂತ ಪ್ರತಿ ಮನೆಗೂ ಭೇಟಿ ಕೊಡ್ತೀನಿ. ಈ ರೀತಿ ವಿದ್ಯಾರ್ಥಿಗಳ ಮನೆ ಭೇಟಿ ಕೊಟ್ಟಾಗ ಕೆಲವೊಂದು ಮನೆ ತುಂಬಾ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಿರುತ್ತೆ. ಅವ್ರನ್ನ ನೋಡಿದಾಗ ಇವ್ರಿಗೆ ಯಾವ ಥರನಾರ ಹೆಲ್ಪ್ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಾವು ಎಷ್ಟೇ ದುಡ್ಡಿದ್ರೂ ನಮಗೆ ಅಷ್ಟು 48,000 ರೂಪಾಯಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೊಡೋಷ್ಟಾಗಲ್ಲ. ಆದರೆ ನಮಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳ್ಕೊಟ್ರೆ 48,000 ರೂಪಾಯಿ ಅವರೇ ಸಂಪಾದನೆ ಮಾಡಬಹುದು ಅನ್ನೋದ್ರಿಂದ ನಮ್ಮ ತರಬೇತಿ ಸ್ಟಾರ್ಟ್ ಆಯಿತು. ಇದು ಒಂದು ಮಂಚಲದೊರೆಗೆ ಒಂದು ಅತ್ಯಂತ
ಹೆಮ್ಮೆ ತರುವಂತ ವಿಷಯ ಆಗಿದೆ. ಈ ಮೂವರಿಗೂ ಕೂಡ ನಾಳೆ ನಡೆಯುವಂತಹ ಶಿಕ್ಷಕರ ದಿನಾಚರಣೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ.